ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜರನ್ನ ಭಾರತೀನಗರ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದು ಸತತ 4 ಗಂಟೆಗಳಿಂದ ಬೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಪ್ರಶ್ನೆಗಳನ್ನ ಎದುರಿಸುತ್ತಿದ್ದಾರೆ. ಯಾಕಂದ್ರೆ ಎಫ್ಐಆರ್ ನಲ್ಲಿ ಅವರ ಹೆಸರಿತ್ತು. ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿರುವಂತಹ ವಿಚಾರಣೆ ಈಗ 6 ಗಂಟೆ ಆಯಿತು. ಸತತ 4 ಗಂಟೆಗಳಿಂದ ಪೊಲೀಸರು ಬೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ರೌಡಿ ಶೀಟರ್ ಬೆಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಳೆದ 3-4 ದಿನಗಳ ಹಿಂದೆ ಬೆಕ್ಲು ಶಿವನನ್ನ ಆತನ ಮನೆ ಮುಂದೆಯೇ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲವರ ಬಂಧನ ಆಗಿದೆ. ಬೈರತಿ ಬಸವರಾಜ್ ಅವರ ಹೆಸರು ಎಫ್ಐಆರ್ ನಲ್ಲಿದೆ. ಆ ಕಾರಣಕ್ಕಾಗಿ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ಸೂಚಿಸಲಾಗಿತ್ತು. ಹೀಗಾಗಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಆಗಮಿಸಿದ್ರು ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್. ಪ್ರಶ್ನೆಗಳ ಸುರಿಮಳೆಯನ್ನ ಗೈಯಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ಭಾರತೀನಗರ ಪೊಲೀಸರು ಬೈರತಿ ಬಸವರಾಜ್ ಅವರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮೊದಲೇ ಪ್ರಶ್ನೆಗಳನ್ನ ಸಿದ್ಧಪಡಿಸಿಟ್ಟುಕೊಂಡಿದ್ರು. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್, ಸಿಡಿಆರ್, ಟವರ್ ಡಂಪ್ ಆಧರಿಸಿ ಪ್ರಶ್ನೆಯನ್ನ ಕೇಳಲಾಗಿದೆ. ಈಗಾಗಲೇ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಏನಿದ್ದಾರೆ ಆ ಆರೋಪಿಗಳು ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಎಸಿಪಿ ಪ್ರಕಾಶ್ ರಾಥೋಡ್ರಿಂದ ಬೈರತಿ ಬಸವರಾಜ್ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಬೈರತಿ ಬಸವರಾಜ್ ಅವರಿಗೆ ಹಾಗಾದ್ರೆ ಕೇಳಿರಬಹುದಾದಂತಹ ಪ್ರಶ್ನೆಗಳು ಯಾವುದಾಗಿರಬಹುದು? ರೌಡಿ ಶೀಟರ್ ಬೆಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರಶ್ನೆ, ಈ ಹಿಂದೆಯೇ ಬೆಕ್ಲು ಶಿವ ನಿಮ್ಮ ಮೇಲೆ ದೂರನ್ನ ಕೊಟ್ಟಿದ್ ಯಾಕೆ? ಕಂಪ್ಲೇಂಟ್ ಯಾವಾಗ ಆಗಿತ್ತು? ಕಳೆದ ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಭಾರತೀನಗರ ಸ್ಟೇಷನ್ ನಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು. ಜೊತೆಗೆ ಕಮಿಷನರ್ ಕಚೇರಿಗೆ ಹೋಗಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನ ಬೆಕ್ಲು ಶಿವ ಮಾಡಿದ್ದಾರೆ. ರೌಡಿ ಶೀಟರ್ ಬೆಕ್ಲು ಶಿವ ನನಗೆ ಧಮಕಿ ಹಾಕ್ತಿದ್ದಾರೆ, ಬೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದ ನನ್ನ ಮೇಲೆ ಧಮಕಿಯನ್ನ ಹಾಕಿ ನನಗೆ ಜೀವ ಬೆದರಿಕೆಯನ್ನ ಒಡ್ತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದ. ಹಾಗಾಗಿ ಅದೇ ವಿಚಾರವನ್ನ ಮೊದಲಿಗೆ ಪ್ರಶ್ನೆ ಕೇಳಿದ್ದಾರೆ ಬೈರತಿ ಬಸವರಾಜ್ ಅವರಿಗೆ. ಆ ಬೆಕ್ಲು ಶಿವ ಕೊಲೆಯಾದಂತಹ ರೌಡಿ ಶೀಟರ್ ಬೆಕ್ಲು ಶಿವ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ ಯಾಕೆ? ಆತನಿಗೂ ನಿಮಗೂ ಭೂ ವಿವಾದದ ಬಗ್ಗೆ ಮಾತುಕತೆಯಾಗಿತ್ತ? ಈಗೇನು ಕಿತ್ತಗಾನೂರು ಭೂಮಿಗೆ ಸಂಬಂಧಪಟ್ಟ ಹಾಗೆ ಸಿಂಗಾರೆಡ್ಡಿಯವರ ಭೂಮಿಯನ್ನ ಜಿಪಿಎ ಬೆಕ್ಲು ಶಿವ ಏನ್ ಮಾಡಿಸ್ಕೊಂಡಿದ್ದ, ಆ ವಿಚಾರವಾಗಿ ಈ ಕೊಲೆ ನಡೆದಿದೆ ಅನ್ನುವಂತಹ ಬಲವಾದ ಅನುಮಾನ ಇದೆಯಲ್ಲ, ಆ ಕಾರಣಕ್ಕಾಗಿ ಬೆಕ್ಲು ಶಿವ ಹಾಗೆ ನಿಮ್ಮ ಮಧ್ಯೆ ಜಮೀನಿನ ವಿಚಾರವಾಗಿ ಏನಾದ್ರೂ ಮಾತುಕತೆಯಾಗಿತ್ತ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಬೈರತಿ ಬಸವರಾಜು. ನೀವು ಆತನಿಗೆ ಹೆದರಿಸೋಕೆ ನಿಮ್ಮ ಆಪ್ತ ಜಗ್ಗನಿಗೆ ಹೇಳಿದ್ರಾ? ಜಗ್ಗ ಬೈರತಿ ಬಸವರಾಜ್ ಅವರಿಗೆ ಆಪ್ತ ಅನ್ನೋದು ಜಗಜ್ಜಾಹೀರಾಗಿದೆ. ಅದಕ್ಕೆ ವಿಡಿಯೋ ಸಾಕ್ಷ್ಯಗಳಿದ್ದಾವೆ. 10 ಹಲವು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಪಕ್ಕದಲ್ಲೇ ಬಾಡಿ ಗಾರ್ಡ್ ರೀತಿ ನಿಂತಿದ್ದಾನೆ ಜಗ್ಗ. ಹಾಗಾಗಿನೇ ನೀವು ಆತನಿಗೆ ಹೆದರಿಸೋಕೆ ಅಂದ್ರೆ ಬೆಕ್ಲು ಶಿವನಿಗೆ ಹೆದರಿಸೋಕೆ ನಿಮ್ಮ ಆಪ್ತ ಜಗ್ಗನಿಗೆ ಹೇಳಿದ್ರಾ? ಈ ಪ್ರಶ್ನೆಗೆ, ಪೊಲೀಸರ ಪ್ರಶ್ನೆಗೆ ಬೈರತಿ ಬಸವರಾಜ್ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಗ್ಗ ಅಂಡ್ ಟೀಮ್ ಸದ್ಯ ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ಗ್ಯಾಂಗ್, ಆ ಗ್ಯಾಂಗ್ ಕೊಲೆ ಮಾಡುವುದಕ್ಕೂ ಮುನ್ನ ಅಂದ್ರೆ ಆವತ್ತಿನ ದಿನ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಅದಾದ ನಂತರ ಮರ್ಡರ್ ಮಾಡುವುದಕ್ಕೂ ಮುಂಚೆ ನಿಮ್ಮನ್ನ ಭೇಟಿಯಾಗಿದ್ರ? ಕಾರಣ ಏನೇ ಇರಬಹುದು, ನಿಮ್ಮನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರ? ಆ ಪ್ರಶ್ನೆಗೂ ಬೈರತಿ ಬಸವರಾಜ್ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ಏನು, ಪೊಲೀಸರು ಕೇಳಿರಬಹುದಾದಂತಹ ಪ್ರಶ್ನೆ, ಪ್ರಕರಣದಲ್ಲಿ A1 ಆಗಿರುವಂತಹ ಅಂದ್ರೆ ಮೊದಲ ಆರೋಪಿಯಾಗಿರುವಂತಹ ಜಗ್ಗ ಇದಾನಲ್ಲ, ಆತ ನಿಮ್ಗೆ ಯಾವತ್ತಿಂದ ಗೊತ್ತು? ಆತನ ಜೊತೆ ಯಾವ ರೀತಿಯಾದಂತಹ ಸಂಬಂಧವನ್ನ ಹೊಂದಿದ್ದೀರಿ? ಆತ ನಿಮ್ಮ ಆಪ್ತನ, ನಿಮ್ಮ ಆಪ್ತ ಸಹಾಯಕನ, ಅಥವಾ ನಿಮ್ಮ ಆತ್ಮೀಯನ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ? ಯಾವ ರೀತಿಯ ಆತನ ಜೊತೆಗೆ ನಿಮ್ಮ ಸಂಬಂಧ ಇದೆ? ವ್ಯಾವಹಾರಿಕವಾದಂತಹ ಸಂಬಂಧ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿಯಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಬೈರತಿ ಬಸವರಾಜ್ ಕಡೆಯವನಾದಂತಹ ಜಗ್ಗ ಅನ್ನೋದನ್ನ ಮೆನ್ಷನ್ ಮಾಡಲಾಗಿದೆ. ಫೆಬ್ರವರಿಯಲ್ಲಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲೂ ಈ ವಿಚಾರ ಉಲ್ಲೇಖ ಆಗಿದೆ. ಮತ್ತೊಂದು ಪ್ರಶ್ನೆ ಏನ್ ಕೇಳಿರಬಹುದು, 5 ತಿಂಗಳ ಹಿಂದೆ ನಿಮ್ಮ ಹಾಗೆ ಜಗ್ಗನ ಮೇಲೆ
ಶಿವ ಸುಮ್ಮನೆ ಕಂಪ್ಲೇಂಟ್ ಕೊಟ್ನಾ? ನೀವು ಹೇಳಿದಿರಿ ಮಾಧ್ಯಮಗಳ ಮುಂದೆ ಆತ ಯಾರು ಅಂತಾನೆ ಗೊತ್ತಿಲ್ಲ, ಬಿಕ್ಲು ಶಿವನ ಹೆಸರು ಕೇಳ್ತಾ ಇರೋದೇ ನಾನು ಫಸ್ಟ್ ಟೈಮು ಅಂತ ಹೇಳಿ. ಹಾಗಿದ್ದ ಮೇಲೆ 5 ತಿಂಗಳ ಹಿಂದೆ ನಿಮ್ಮ ಹೆಸರನ್ನ ಉಲ್ಲೇಖಿಸಿ ಯಾಕೆ ಕಂಪ್ಲೇಂಟ್ ಕೊಟ್ಟ? ಜಗ್ಗನ ಹೆಸರನ್ನ ಉಲ್ಲೇಖಿಸಿ ಬಿಕ್ಲು ಶಿವ ಸುಮ್ಮನೆ ಕಂಪ್ಲೇಂಟ್ ಕೊಟ್ನ? ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಏನಾಗಿರಬಹುದು, ನೀವು ನಿಮ್ಮ ಬೆಂಬಲಿಗರಿಗೆ ಶಿವನನ್ನ ಹೆದರಿಸೋದಕ್ಕೆ ಹೇಳಿದ್ರ? ಯಾಕಂದ್ರೆ ಫೆಬ್ರವರಿನಲ್ಲಿ ಕಂಪ್ಲೇಂಟ್ ಲಾಂಚ್ ಆಗೋದಕ್ಕೂ ಮುಂಚೆ ಒಂದು ಬೆದರಿಕೆ ಆಗಿರುತ್ತೆ. ಆ ಬೆದರಿಕೆಯ ವಿಡಿಯೋನ ನೀವು ನೋಡ್ತಾ ಇದ್ದೀರಿ. ಆವಾಜ್ ಹಾಕಿರ್ತಾರೆ ಬಿಕ್ಲು ಶಿವನಿಗೆ. ಅದು ಆ ಆವಾಜನ್ನ ಹಾಕಿದ್ದು ಇದೇ ಜಗ್ಗನ ಕಡಿಯವರು, ವಿಮಲ್ ಆತನ ಹೆಸರು. ಆ ನಂತರದಲ್ಲೇ ಆತ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು, ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು, ಭಾರತೀಯ ನಗರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಹಾಗಾಗಿನೇ ಈ ಪ್ರಶ್ನೆ ಆಗ್ಲೇ ಭೈರತಿ ಬಸವರಾಜ್ ಅವರ ಹೆಸರನ್ನ ಆತ ಉಲ್ಲೇಖ ಮಾಡಿತ್ತು. ಆ ಕಾರಣಕ್ಕಾಗಿಯೇ ಈ ಪ್ರಶ್ನೆ, ನೀವು ನಿಮ್ಮ ಬೆಂಬಲಿಗರಿಗೆ ಬಿಕ್ಲು ಶಿವನನ್ನ ಹೆದರಿಸುವುದಕ್ಕೆ ಹೇಳಿದ್ರ? ಆ ಪ್ರಶ್ನೆಗೆ ಭೈರತಿ ಬಸವರಾಜ್ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಮ ಜಗ್ಗ ನಿಮ್ಮ ಅತ್ಯಾಪ್ತ ಬಳಗದಲ್ಲಿ ಎಷ್ಟು ವರ್ಷದಿಂದ ಇದ್ದಾನೆ, ಯಾವ ಕಾರಣಕ್ಕಾಗಿದ್ದಾನೆ, ಯಾವ ರೀತಿಯಾದಂತಹ ವ್ಯವಹಾರಗಳನ್ನ ಆತ ನಿಮ್ ಜೊತೆ ಹೊಂದಿದ್ದಾನೆ, ಈ ಎಲ್ಲ ಪ್ರಶ್ನೆಗಳಿಗೂ ಅಂದ್ರೆ ಆರೋಪಿಗಳ ಜೊತೆ ಈ ಪ್ರಕರಣದಲ್ಲಿ ಇನ್ನೂ ಹಲವರಿದ್ದಾರಲ್ಲ ಆರೋಪಿಗಳು, ಆ ಆರೋಪಿಗಳ ಜೊತೆ ಭೈರತಿ ಬಸವರಾಜ್ ಅವರಿಗಿರುವಂತಹ ಸಂಬಂಧ ಏನು? ಡಿಜಿಟಲ್ ಸಾಕ್ಷಿಗಳಿದ್ದಾವೆ, ಫೋಟೋ ಸಿಕ್ಕಿದ್ದಾವೆ, ಒಂದಿಷ್ಟು ಟೆಕ್ನಿಕಲ್ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿರಬಹುದು. ಅದೆಲ್ಲವನ್ನ ಆಧರಿಸಿಯೇ ಪ್ರಶ್ನೆಗಳ ಸುರಿಮಳಿಯನ್ನ ಗೈಯಲಾಗ್ತಾ ಇದೆ ಬಿಜೆಪಿಯ ಕೆಆರ್ ಪುರಂ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ. ಇನ್ನು ಭೈರತಿ ಬಸವರಾಜ್ ಅವರಿಗೆ ಯಾಕೆ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗಿರುವುದು, ಯಾವ ಕಾರಣಕ್ಕೆ ಸಂಕಷ್ಟ ಎದುರಾಗಿದೆ? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಜಗದೀಶ್ ಜೊತೆ ಸಂಪರ್ಕ ಹೊಂದಿರೋದೇ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಕಂಟಕವಾಗಿರೋದು. ಪ್ರಕರಣದ ಮೊದಲ ಆರೋಪಿ ಜಗದೀಶ್ ಹಲವು ವರ್ಷಗಳಿಂದ ಶಾಸಕರ ಜೊತೆ ಈ ಜಗದೀಶ್ ಸಂಪರ್ಕದಲ್ಲಿದ್ದಾನೆ. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಆತ ಶಾಸಕರ ಜೊತೆಗೆ ಹಲವು ಸಂದರ್ಭಗಳಲ್ಲಿ ಇನ್ಕ್ಲೂಡಿಂಗ್ ವೇದಿಕೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮವೂ ಸೇರಿದಂತೆ ಹಲವು ಸಂದರ್ಭಗಳಲ್ಲಿ ಭೈರತಿ ಬಸವರಾಜ್ ಅವರ ಜೊತೆಗೆ ಕಾಣಿಸಿಕೊಂಡಿದ್ದಾನೆ A1 ಜಗದೀಶ್. ಕುಂಭಮೇಳದ ಫೋಟೋನ ಗಮನಿಸ್ತಾ ಇದ್ದೀರಿ. ಕೇವಲ ಕುಂಭಮೇಳ ಮಾತ್ರ ಅಲ್ಲ, ಶಾಸಕರ ಹಲವು ಸನ್ಮಾನ ಕಾರ್ಯಕ್ರಮಗಳಲ್ಲಿ, ಹಲವು ವೇದಿಕೆ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾನೆ ಈ ಜಗ್ಗ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಇದ್ದಾವೆ, ಕೇವಲ ಫೋಟೋ ಮಾತ್ರ ಅಲ್ಲ. ಶಾಸಕರಿಗೆ ಅತ್ಯಾಪ್ತನಾಗಿದ್ದಾನೆ. ಆ ಕಾರಣಕ್ಕಾಗಿ ಮಾಜಿ ರೌಡಿ ಶೀಟರ್ ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಕೆಲ ಠಾಣೆಗಳಲ್ಲಿ ಜಗ್ಗನ ಪರ ಮಾತನಾಡುವಂತಹ ಕೆಲಸವನ್ನ ಶಾಸಕ ಭೈರತಿ ಬಸವರಾಜ್ ಅವರು ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಯಾವ ರೀತಿ ಜಗ್ಗನ ಕೆಲ ಕೆಲಸಗಳನ್ನ ಮಾಡಿಸೋಕೆ ಖುದ್ದು ಶಾಸಕರೇ ತಮ್ಮ ಪ್ರಭಾವವನ್ನ ಬಳಸಿ ಅನುವನ್ನ ಮಾಡಿಕೊಟ್ರು ಅನ್ನುವಂಥ ಆರೋಪ ಇದೆ. ಅಲ್ಲದೆ ತಮ್ಮ ಕೆಲಸಗಳಿಗೂ ಶಾಸಕರು ಜಗ್ಗನನ್ನ ಬಳಸ್ಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಶಾಸಕ ಹಾಗೆ ಜಗ್ಗನ ಕಾಂಟ್ಯಾಕ್ಟ್ನ ಬಗ್ಗೆ ಕೆದಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಇವರಿಬ್ಬರ ನಡುವಿನ ಕನೆಕ್ಷನ್ ಏನು, ಆ ಕನೆಕ್ಷನ್ ಈ ಕೊಲೆಗೇನಾದ್ರೂ ಕಾರಣ ಆಯ್ತಾ? ಅಂದ್ರೆ ಬಿಲ್ಡ್ ಮಾಡಬೇಕಲ್ಲ, ಯಾವ ಕಾರಣಕ್ಕಾಗಿ ಕೊಲೆಯಾಗಿದೆ ಅಂತ ಹೇಳಿ, ಯಾರ ಪ್ರಭಾವದಿಂದ, ಯಾರ ಕುಮ್ಮಕ್ಕಿನಿಂದ ಮನೆಯವರು ಮಾಡ್ತಾ ಇರುವಂತಹ ಆರೋಪ ನಿಜಾನ, ಅದಕ್ಕೆ ಸಾಕ್ಷಿಗಳನ್ನ ಹುಡುಕ್ಬೇಕಲ್ಲ. ಆ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಇನ್ನು ಭೈರತಿ ಬಸವರಾಜ್ಗೂ ಜಗ್ಗನಿಗೂ ಇದ್ದಂತಹ ಸಂಪರ್ಕದ ಮಹತ್ವದ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ. ಕಳೆದ 6 ತಿಂಗಳ ಚಲನವಲನ, ಕರೆ, ಕೊಲೆ, ಬೆದರಿಕೆಯೇ ಮೊದಲ ಎವಿಡೆನ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಕೇಸ್ನಲ್ಲಿ ಕಳೆದ 6 ತಿಂಗಳ ಚಲನವಲನವನ್ನ ಮಾನಿಟರ್ ಮಾಡಿದ್ದಾರೆ ಪೊಲೀಸರು. ಕರೆಯ ಡೀಟೇಲ್ಸ್ ನ ತೆಗೆದುಕೊಂಡಿದ್ದಾರೆ. ಕೊಲೆ ಬೆದರಿಕೆಯನ್ನ ಹಾಕಿರುವಂತಹ ವಿಡಿಯೋ ಇದೆ, ಬೆದರಿಕೆಯನ್ನ ಆವಾಜನ್ನ ಹಾಕಿರುವಂತಹ ವಿಡಿಯೋ ಇದೆ. ಇವೆಲ್ಲವೂ ಕೂಡ ಭೈರತಿ ಬಸವರಾಜ್ ಅವರಿಗೆ ಕಂಟಕವನ್ನ ಒಡ್ಡುವಂತಹ ಸಾಧ್ಯತೆ ಹೆಚ್ಚು. ಫೆಬ್ರವರಿಯಲ್ಲಿ ನೇರವಾಗಿ ಶಾಸಕರ ವಿರುದ್ಧವೇ ಶಿವ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿದ್ದ. ಭೈರತಿ ಬಸವರಾಜ್ ಅವರ ಹೆಸರನ್ನ ತನ್ನ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದ. ಕಮಿಷನರ್ಗೆ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಜಗ್ಗನ ಜೊತೆ ಸೇರ್ಕೊಂಡು ನನಗ್ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಇದೇ ಕೊಲೆಯಾದಂಥ ರೌಡಿ ಶೀಟರ್ ಬಿಕ್ಲು ಶಿವ ಆರೋಪವನ್ನ ಮಾಡಿದ್ದ. ಕಮಿಷನರ್ ವರ್ಗೂ ಹೋಗದಂತಹ ಕಂಪ್ಲೇಂಟ್ ಇದು. ಜಮೀನಿನ ವಿಚಾರಕ್ಕೆ ಪದೇ ಪದೇ ಜಗ್ಗನ ಮೂಲಕ ನನಗೆ ಕೊಲೆ ಬೆದರಿಕೆಯನ್ನ ಹಾಕಿಸ್ತಿದ್ದಾರೆ ಅನ್ನುವುದು ಅವನ ಆರೋಪ ಆಗಿತ್ತು. ನನ್ನ ಜೀವಕ್ಕೇನಾದ್ರೂ ಆದ್ರೆ ಶಾಸಕರೇ ಹೊಣೆ ಅಂತ ಹೇಳಿ ತಾನು ಕೊಟ್ಟಿದ್ದಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ ಕೊಲೆಗೀಡಾದಂಥ ರೌಡಿ ಶೀಟರ್ ಬಿಕ್ಲು ಶಿವ. ಇವೆಲ್ಲವೂ ಕೂಡ ಕೆಆರ್ ಪುರಂ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ.
ಹಾಗಾದ್ರೆ ಆವತ್ತು ಬಿಕ್ಲು ಶಿವ ಕೊಟ್ಟಂತಹ ದೂರಿನಲ್ಲಿ ಏನಿತ್ತು? ಫೆಬ್ರವರಿ 18ನೇ ತಾರೀಕು ಆವತ್ತಿನ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರಿಗೆ ರೌಡಿ ಶೀಟರ್ ಬಿಕ್ಲು ಶಿವ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಅದ್ರಲ್ಲಿ ಏನಂತ ಬರೆದಿದ್ದ? ಶಾಸಕ ಭೈರತಿ ಬಸವರಾಜ್ ಅವರ ಆಪ್ತ ಜಗದೀಶ್, ಆ ಜಗದೀಶ್ನ ಸಂಬಂಧಿ ಕಿರಣ್ ಅವರಿಂದ ನನಗೆ ಜೀವ ಬೆದರಿಕೆ ಇದೆ. ಎಕ್ಸ್ಟ್ರೀಮ್ ಪಾಯಿಂಟ್ ಲ್ಯಾಂಡ್ ಡೆವಲಪರ್ಸ್ ಕಂಪನಿಗೆ ಈ ಶಿವ ಪಾರ್ಟ್ನರ್ ಆಗಿದ್ದಂತೆ. ಕಿತ್ತಗನೂರಿನ ಸರ್ವೆ ನಂಬರ್ 212ರ ಜಮೀನಿಗೆ ಜಿಪಿಎಯನ್ನ ಬಿಕ್ಲು ಶಿವ ಹೊಂದಿದ್ದ. ಸಿಂಗಾರೆಡ್ಡಿ ಅವರ ಜಮೀನು. ಸಿಂಗಾರೆಡ್ಡಿ ಅವರಿಂದ 2024ರಲ್ಲಿ ಜಿಪಿಎ ಪಡ್ಕೊಳ್ಳುವಂತಹ ಕೆಲಸವನ್ನ ಕೊಲೆಯಾಗಿದ್ದಂತಹ ಈ ಬಿಕ್ಲು ಶಿವ ಮಾಡಿದ್ದ. ಆದ್ರೆ ಇದೇ ಜಿಪಿಎನ ಕ್ಯಾನ್ಸಲ್ ಮಾಡಿ ನಮ್ಮಿಷ್ಟದ ಹಾಗೆ ಜಿಪಿಎ ಮಾಡ್ಕೊಡು ಅಂತ ಹೇಳಿ ಧಮಕಿ ಹಾಕುವಂತಹ ಕೆಲಸವನ್ನ ಕಿರಣ್, ಜಗದೀಶ್ ಹಾಗೆ ಶಾಸಕ ಭೈರತಿ ಬಸವರಾಜ್ ಮಾಡಿದ್ದಾರೆ ಅಂತ ಹೇಳಿ ತಾನು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದ ರೌಡಿ ಶೀಟರ್ ಬಿಕ್ಲು ಶಿವ. ಕಿತ್ತಗನೂರು ಸುತ್ತಮುತ್ತಲಿನ ಜನರಿಗೆ ಇದೇ ರೀತಿ ತೊಂದರೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ತನ್ನ ದೂರಿನಲ್ಲಿ ಆರೋಪಿಸಿದ್ದ. ಸ್ಥಳೀಯ ಸರ್ಕಾರಿ ಅಧಿಕಾರಿಗಳು ಪ್ರಭಾವಕ್ಕೊಳಗಾಗಿದ್ದಾರೆ, ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಶಾಸಕರ ಆಪ್ತ ಜಗ್ಗ ಆತನ ಮೇಲಿನ ರೌಡಿ ಶೀಟನ್ನ ಶಾಸಕರ ಪ್ರಭಾವವನ್ನ ಬಳಸಿ ಕ್ಲೋಸ್ ಮಾಡಲಾಗಿದೆ. ನಕಲಿ ಭೂ ದಾಖಲೆಯನ್ನ ಸೃಷ್ಟಿ ಮಾಡಿ ಹಲವರಿಗೆ ಆ ಗ್ಯಾಂಗ್ ತೊಂದರೆಯನ್ನ ಕೊಡ್ತಾ ಇದೆ ಅಂತ ಹೇಳಿ ತಾನು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಬಿಕ್ಲು ಶಿವ ಉಲ್ಲೇಖ ಮಾಡಿದ್ದ. ಆವತ್ತು ಫೆಬ್ರವರಿ 18ನೇ ತಾರೀಕು ರೌಡಿ ಶೀಟರ್ ಬಿಕ್ಲು ಶಿವ ಕೊಟ್ಟಿದ್ದಂತಹ ದೂರನ್ನ ಆಗಿನ ಕಮಿಷನರ್ ಬಿ ದಯಾನಂದ್ ಗಂಭೀರವಾಗಿ ಪರಿಗಣಿಸಿದ್ರು. ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗಿನ ಕಮಿಷನರ್ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಶಿವ ಕೊಟ್ಟಂತಹ ದೂರಿನ ಅನ್ವಯ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಭಾರತೀನಗರ ಇನ್ಸ್ಪೆಕ್ಟರ್ ಫಿರೋಜ್ ಅಹಮದ್ ಜಗ್ಗನ ಮೇಲೆ ಎಫ್ಐಆರ್ ಮಾಡಿದ್ರು. ಆದ್ರೆ ಆರೋಪಿಗಳು ಕೋರ್ಟ್ನಿಂದ ಸ್ಟೇಯನ್ನ ತಂದಂತಹ ಕಾರಣಕ್ಕಾಗಿ ಆ ಪ್ರಕರಣ ಅಲ್ಲಿಗೆ ನಿಂತು ಹೋಗುತ್ತೆ, ತನಿಖೆ ಮುಂದುವರಿಯುವುದಿಲ್ಲ. ಹಾಗಂತ ಒಂದೇ ಕಂಪ್ಲೇಂಟ್ ಬಿಕ್ಲು ಶಿವ ಕೊಟ್ಟಿದ್ದು ಖಂಡಿತ ಅಲ್ಲ. ಬಿಕ್ಲು ಶಿವ ಮತ್ತೊಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಅವರು ಸ್ಟೇ ತಂದಂತಹ ನಂತರದಲ್ಲಿ. ಹಾಗಾದ್ರೆ ಬಿಕ್ಲು ಶಿವ ಕೊಟ್ಟಂತಹ ಆ ಎರಡನೇ ಕಂಪ್ಲೇಂಟ್ ನಲ್ಲಿ ಏನಿತ್ತು? ಭಾರತೀನಗರ ಎಫ್ಐಆರ್ಗೆ ಸ್ಟೇ ಅನ್ನ ತಂದ ನಂತರ ಬಿಕ್ಲು ಶಿವ ಮತ್ತೊಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು 2025ರ ಮಾರ್ಚ್ 25ನೇ ತಾರೀಕು. ಆವತ್ತು ಮತ್ತೊಂದು ಎಫ್ಐಆರ್ ನ ದಾಖಲು ಮಾಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ. ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜಶೇಖರ್ ಬಳಿ ಹೋಗಿ ದೂರನ್ನ ಕೊಡುವಂತಹ ಕೆಲಸವನ್ನ ರೌಡಿ ಶೀಟರ್ ಬಿಕ್ಲು ಶಿವ ಮಾಡಿದ್ದ. ಆದ್ರೆ ಭಾರತೀನಗರದಲ್ಲಿ ಮಾಡಿದಂತೆ ರಾಮಮೂರ್ತಿ ನಗರ ಸ್ಟೇಷನ್ ನಲ್ಲೂ ಎಫ್ಐಆರ್ ದಾಖಲಾಗೋದಿಲ್ಲ. ಜಗ್ಗನ ಟೀಮ್ ಕೊಲೆಗೆ ಯತ್ನಿಸಿದಂಥ ಸಿಸಿಟಿವಿ ಸಮೇತ ಸಾಕ್ಷಿಯ ಸಮೇತ ಕಂಪ್ಲೇಂಟ್ ಅನ್ನ ಕೊಟ್ಟರು ರೌಡಿ ಶೀಟರ್ ಬಿಕ್ಲು ಶಿವ. ಆಗ ಎಫ್ಐಆರ್ ಆಗಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಆರೋಪಿಗಳನ್ನ ಕರೆದು ವಾರ್ನ್ ಮಾಡಿ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಲಿಲ್ಲ. ಸಿಸಿಟಿವಿ ಸಮೇತ ಹುಡುಗರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಜೀವ ಬೆದರಿಕೆ ಇದೆ, ಎನಿ ಟೈಮ್ ನನ್ನ ಮೇಲೆ ದಾಳಿ ಮಾಡಬಹುದು ಅಂತ ಹೇಳಿ ಬಿಕ್ಲು ಶಿವ ತಾನು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಶಿವನ ಕಚೇರಿ ಇತ್ತು. ಆದ್ರೆ ಆಗ ಕೇವಲ ಎನ್ಸಿಆರ್ ಹಾಕಿದ್ರು ಪೊಲೀಸರು, ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣವನ್ನ ಮುಚ್ಚಿ ಹಾಕಿದ್ರು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇನ್ಸ್ಪೆಕ್ಟರ್ ಯಾರ ಒತ್ತಡಕ್ಕೆ ಮಣಿದು ಎಫ್ಐಆರ್ ಹಾಕಲಿಲ್ಲ ಅನ್ನೋದೇ ಸದ್ಯಕ್ಕಿರುವಂತಹ ಅನುಮಾನ. ಸಿಸಿಟಿವಿ ಬಗ್ಗೆ ಮಾಹಿತಿಯನ್ನ ಸದ್ಯಕ್ಕೆ ಪಡ್ಕೊಂಡಿದ್ದಾರೆ ಕಮಿಷನರ್, ಈಗಿನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್. ಆಗ್ಲೇ ಪೊಲೀಸರು ಬಿಕ್ಲು ಶಿವ ತನಗೆ ಜೀವ ಬೆದರಿಕೆ ಇದೆ ಜಗ್ಗು ಹಾಗೆ ಗ್ಯಾಂಗ್ನಿಂದ, ಭೈರತಿ ಬಸವರಾಜ್ ಅವರ ಅತ್ಯಾಪ್ತರ ಬಳಗದಿಂದ ಅಂತ ಹೇಳಿದಂತಹ ಟೈಮ್ನಲ್ಲಿ ಅದನ್ನ ಗಂಭೀರವಾಗಿ ಪರಿಗಣಿಸಿ ಆಗ ಕ್ರಮಕ್ಕೆ ಮುಂದಾಗಿದ್ರೆ ಬಹುಶಃ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆಗ್ತಾ ಇರ್ಲಿಲ್ವೋ ಏನೋ. ಆದ್ರೆ ಈಗ ಆತನ ಕೊಲೆಯಾಗಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಬಂಧನ ಆಗಿದೆ, ಜಗ್ಗ ತಲೆಮರೆಸಿಕೊಂಡಿದ್ದಾನೆ, ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಕೆಆರ್ ಪುರಂನ ಬಿಜೆಪಿಯ ಶಾಸಕರು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ವಿಚಾರಣೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸತತ 4 ಗಂಟೆಗಳ ಕಾಲ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು. ಈಗ ವಿಚಾರಣೆ ಮುಕ್ತಾಯವಾಗಿದೆ. ಇವತ್ತಿನ ವಿಚಾರಣೆಯನ್ನ ಮುಗಿಸಿರುವಂತಹ ಭಾರತೀನಗರ ಪೊಲೀಸರು ಮುಂದಿನ ಬುಧವಾರ ಮತ್ತೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇವತ್ತಿಗೆ ತಾತ್ಕಾಲಿಕವಾಗಿ ಇವರ ಇನ್ವೆಸ್ಟಿಗೇಷನ್ ಮುಗಿದಿದೆ, ವಿಚಾರಣೆ ಮುಗಿದಿದೆ, ಎನ್ಕ್ವೈರಿಯನ್ನ ಮುಗಿಸಿದ್ದಾರೆ. ಸತತ 4 ಗಂಟೆಗಳ ಕಾಲ ಮಧ್ಯಾಹ್ನ 2 ಗಂಟೆಗೆ ಹೋಗಿತ್ತು ಭೈರತಿ ಬಸವರಾಜ್ ಅವರು. 6 ಗಂಟೆಯ ತನಕನೂ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಈಗ ಇವತ್ತಿನ ವಿಚಾರಣೆಯನ್ನ ಮುಕ್ತಾಯ ಮಾಡಿರುವಂತಹ ಪೊಲೀಸರು ಮುಂದಿನ ಬುಧವಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚಿಸಿ
ಸೂಚಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಚಾರಣೆಯನ್ನ ಮುಗಿಸಿ ಶಾಸಕ ಬೈರತಿ ಬಸವರಾಜ್ ಹೊರಗಡೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.